ಹಲೋ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಇದೇ ರೀತಿ ಲೇಸಿ ಆಗಿರ್ತಾರೆ, ಬಟ್ ನಾಟ್ ಮೀ. ನಾನಿವತ್ತು ಲೇಸಿಯಾಗಿ ಇರುವುದಿಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ಇವತ್ತು ನಾನು ಸೀರಿಯಸ್ ಆಗಿ ಕುಕಿಂಗ್ ಪ್ರಿಪೇರ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಯಾವುದೇ ನಿಮಗೆ ಮೋಸ ಇಲ್ಲ. ಇವತ್ತು ನಾನು ಮಾಡೋ ಕುಕಿಂಗಲ್ಲಿ ಇವತ್ತು ಟೊಮೆಟೊ ಇರುವುದಿಲ್ಲ, ನೀರುಳ್ಳಿ ಇರುವುದಿಲ್ಲ, ಬೆಳ್ಳುಳ್ಳಿ ಇರುವುದಿಲ್ಲ, ಏನೂ ಇರುವುದಿಲ್ಲ. ನಾನು ವಿದೌಟ್ ಇಂಗ್ರೀಡಿಯೆಂಟ್ ಇವತ್ತೊಂದು ಬೆಸ್ಟ್ ಆಗಿರುವಂತಹ ಒಂದು ಕುಕಿಂಗನ್ನು ನಿಮಗೆ ಪ್ರಿಪೇರ್ ಮಾಡಿ ತೋರಿಸ್ತೇನೆ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿದ್ದನ್ನು ಮರಿಬೇಡಿ. ಸೊ ಬನ್ನಿ ಮಿತ್ರರೇ, ನೋಡೋಣ ಇವತ್ತು ನನ್ನ ಕುಕಿಂಗ್ ಮಾಡುವಾಗ ಸ್ವಲ್ಪ ಧೈರ್ಯ ಬೇಕಾಗ್ತದೆ ಮಿತ್ರರೇ. ಅದಕ್ಕೋಸ್ಕರ ನಾನು ಸ್ವಲ್ಪ ಅರ್ಧ ಲೀಟರ್ ನೀರನ್ನು ಕುಡಿತಾ ಇದ್ದೇನೆ. ಹೀಗೆ ಈ ನೀರಿಗೆ ಸ್ವಲ್ಪ ಉಪ್ಪು ಚಪ್ಪೆ ಇದೆ. ಸೊ ಫೈನಲಿ ಈಗ ನೀರು ಕುದ್ದಾದ್ಮೇಲೆ ನಾನು ಮಾಡ್ತಾ ಇರುವ ಕುಕಿಂಗ್ ನ ಹೆಸರು ನಿಮ್ಗೆ ರಿವೀಲ್ ಮಾಡ್ತೇನೆ. ಅದ್ರ ಹೆಸರು ಏನೂ ಇಲ್ಲ. ಎಸ್, ನಾನು ಮಾಡ್ತಾ ಇರುವ ಕುಕಿಂಗ್ ನ ಹೆಸರು ಏನೂ ಇಲ್ಲ. ಇದು ತುಂಬಾ ರಿಸ್ಕ್ ಆಗಿರೋ ಕುಕಿಂಗ್ ಆಗಿರುತ್ತೆ. ನೀವು ನಿಮ್ಮ ಓನ್ ರಿಸ್ಕ್ ಅಲ್ಲಿ ಈ ರೆಸಿಪಿನ ನೀವು ಟ್ರೈ ಮಾಡಬೇಕು. ಸೊ ನಾವಿವತ್ತು ಏನೂ ಇಲ್ಲ ಅನ್ನುವ ಕುಕಿಂಗ್ ಅನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತೇವೆ ಅಂತ ನಿಮ್ಗೆ ತೋರಿಸಿಕೊಡ್ತೇನೆ. ಬನ್ನಿ ಮಿತ್ರರೇ, ಲೆಟ್ ಸ್ಟಾರ್ಟ್. ಮೊದಲನೇದಾಗಿ ನಿಮ್ಗೆ ಒಂದು ಕಟ್ಟಿಂಗ್ ಬೋರ್ಡ್ ಬೇಕು ಮಿತ್ರರೇ. ಎರಡನೇದಾಗಿ ನಿಮ್ಗೆ ಈ ರೀತಿ ಕಪ್ಪು ಮತ್ತೆ ಪರ್ತೆ ಆಗಿರುವಂತಹ ಚೂರಿ ಬೇಕು ಮಿತ್ರರೇ. ಸೊ ಮಿತ್ರರೇ, ಇವಾಗ ಏನೂ ಇಲ್ಲ ಡಿಶ್ ಪ್ರಿಪೇರ್ ಮಾಡ್ಲಿಕ್ಕೆ ನಮ್ಮ ಚಾಪಿಂಗ್ ಬೋರ್ಡ್ ರೆಡಿ ಆಗಿದೆ. ಅದನ್ನು ಹೀಗೆ ಇಡ್ಬೇಕು. ಅದಾದ್ಮೇಲೆ ಇಲ್ಲಿದೆ ನೋಡಿ ಏನೂ ಇಲ್ಲ. ಇಷ್ಟು ದೊಡ್ಡ ಏನೂ ಇಲ್ಲವನ್ನು ತಕೊಂಡು ಚಾಪಿಂಗ್ ಬೋರ್ಡ್ ಮೇಲೆ ಇಟ್ಟು ನಾವು ಇವಾಗ ಚಾಪಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಹೀಗೆ ಚಂದ ಮಾಡಿ ಸ್ಲೈಸ್ ಆಗಿ ಚಾಪಿಂಗ್ ಆದ್ರೆ ಮಾತ್ರ ಇದು ಚಂದ ಬೇಯ್ತದೆ, ಇಲ್ಲಾಂದ್ರೆ ಬೇಯುದಿಲ್ಲ. ಆಯ್ತಾ? ಹೀಗೆ ಚಂದ ಮಾಡಿ ಚಾಪಿಂಗ್ ಮಾಡ್ಬೇಕು ನೋಡಿ. ಸೊ ಚಾಪಿಂಗ್ ಆಯ್ತು. ಇದನ್ನ ತೆಗೆದು ನಾನೀಗ ಸೈಡಿಗೆ ಇಡ್ತಾ ಇದ್ದೇನೆ. ಆಮೇಲೆ ಇಲ್ಲಿ ಒಂದು ಕಾಣ್ತಾ ಇದ್ದಲ್ಲ ಏನೂ ಇಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಸೊ ಇದನ್ನ ನಾವು ಈಗ ಬದಿಗೆ ಇಟ್ಟು ಬಿಡುವ, ಆಮೇಲೆ ಇದು ಬಿದ್ರೆ ಮತ್ತೆ ಕಷ್ಟ. ಸೊ ಈ ಏನೂ ಇಲ್ಲವನ್ನು ನಾವೀಗ ಸೈಡಿಗೆ ಇಡ್ತಾ ಇದ್ದೇವೆ. ಇದು ಏನೂ ಇಲ್ಲ ಇದೆ ನೋಡಿ. ಇದು ನಾನು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ಮಾತ್ರ ತಗೊಳ್ತಾ ಇದ್ದೇನೆ. ಸೊ ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕಾದ್ರೆ ಏನೂ ಇಲ್ಲವನ್ನು ಜಾಸ್ತಿ ತಗೊಳ್ಬಹುದು, ಕಡಿಮೆ ಬೇಕಾದ್ರೆ ಬಿತ್ತು ಚೆಲ್ಲಿ ಇಲ್ಲಿ ಇಟ್ಟು ಬಿಡುವ, ಜಾಗ್ರತೆ ಮಾಡಿ. ಸೊ ಮತ್ತೊಂದು ಏನು ಇಲ್ಲ ಇದೆ. ಈ ಏನು ಇಲ್ಲ ರುಚಿಗೆ ತಕ್ಕಷ್ಟು ಮಾತ್ರ ನೀವು ಹಾಕೊಳ್ಬೇಕು. ಇದನ್ನ ಸಹ ನಾವು ಸೈಡಿಗೆ ಇಟ್ಟು ಬಿಡುವ. ಈಗ ಲಾಸ್ಟ್ ಅಲ್ಲಿ ಒಂದು ಏನು ಇಲ್ಲ ಕಾಣ್ತಾ ಇದೆ ನೋಡಿ, ಈ ಏನು ಇಲ್ಲ ಇದನ್ನ ಈಗ ಚಂದ ಮಾಡಿ ಕಟ್ ಮಾಡ್ಬೇಕು. ನಾವು ಇದನ್ನ ಸಹ ಫಸ್ಟ್ ನಾಗಿ ಚಂದ ಮಾಡಿ ಚಾಪಿಂಗ್ ಮಾಡ್ಬೇಕು. ಚಾಪಿಂಗ್ ಮಾಡುವಾಗ ಸ್ವಲ್ಪ ಬೆರಳೆಲ್ಲ ಕುಯ್ಯುವ ಚಾನ್ಸಸ್ ಇದೆ. ಅದಕ್ಕೆ ನೀವು ನಿಮ್ಮ ರಿಸ್ಕ್ ಅಲ್ಲಿ ಮಾತ್ರ ಈ ಏನು ಇಲ್ಲ ಡಿಶ್ ಅನ್ನು ನೀವು ಪ್ರಿಪೇರ್ ಮಾಡಬೇಕು. ಸೊ ಇವಾಗ ಎಲ್ಲ ಚಾಪಿಂಗ್ ಮಾಡಿಟ್ಟು ಆಮೇಲೆ ನಾನು ಯಾವ ರೀತಿ ಇದನ್ನು ಪ್ರಿಪೇರ್ ಮಾಡುದು ಅಂತ ನಿಮ್ಗೆ ತೋರಿಸ್ತೇನೆ. ಅಲ್ಲಿವರೆಗೆ ಸ್ವಲ್ಪ ವೆಯ್ಟ್ ಮಾಡಿ. ಸೊ ಫೈನಲಿ ಮಿತ್ರರೇ, ಚಾಪಿಂಗ್ ಮಾಡಿರುವಂತಹ ಏನು ಇಲ್ಲ ಎಷ್ಟು ಚಂದಾಗಿ ಪ್ರಿಪೇರ್ ಆಗಿದೆ ನೋಡಿ. ಈ ರೀತಿ ಸ್ಲೈಸ್ ಮಾಡಿದ್ರೆ ಮಾತ್ರ ಅದು ಚಂದ ಬೇಯುದು, ಮತ್ತೆ ನಿಮ್ಮ ಹೊಟ್ಟೆಯಲ್ಲಿ ಸಹ ಕರಗುದು. ನೋಡ್ಕೊಳ್ಳಿ, ಈ ರೀತಿ ಸ್ಲೈಸ್ ಆಗ್ಬೇಕು. ಏನು ಇಲ್ಲ, ಗೊತ್ತಾಯ್ತಲ್ಲ ಮಿತ್ರರೇ? ಸೊ ಬನ್ನಿ ಮಿತ್ರರೇ, ಇದನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡುದು ಅಂತ ನಾನು ನಿಮ್ಗೆ ತೋರಿಸಿಕೊಡ್ತೇನೆ. ಮಿತ್ರರೇ, ಈಗ ಏನು ಇಲ್ಲ ಚಾಪಿಂಗ್ ಆಗಿ ರೆಡಿ ಆಗಿದೆ. ಅದನ್ನು ಬೇಯಿಸ್ಲಿಕ್ಕೆ ಫಸ್ಟಿಗೆ ಗ್ಯಾಸ್ ಒಲೆಯಲ್ಲಿ ಒಂದು ಪಾತ್ರೆಯನ್ನು ಈ ರೀತಿ ಇಟ್ಕೊಳ್ಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಏನು ಇಲ್ಲವನ್ನು ಹೀಗೆ ಹಾಕೊಳ್ಬೇಕು ನೋಡಿ. ಈ ರೀತಿಯಾಗಿ ಹಾಕೊಳ್ಬೇಕು ಏನು ಇಲ್ಲವನ್ನು. ಎಷ್ಟು ಏನು ಇಲ್ಲ ತಕೊಂಡಿದ್ದೀರಿ ಅಷ್ಟೇ ಏನು ಇಲ್ಲವನ್ನು ಈ ಕಪ್ಪಲ್ಲಿ ಸಹ ತಕೊಂಡು ಈ ರೀತಿಯಾಗಿ ಸುರಿಬೇಕು ಅದಕ್ಕೆ ಫಸ್ಟಿಗೆ. ಅದಾದ್ಮೇಲೆ ನಾವು ಚಾಪಿಂಗ್ ಮಾಡಿರುವಂತಹ ಏನು ಇಲ್ಲವನ್ನು ಇದಕ್ಕೆ ಹಾಕಬೇಕು ಹೀಗೆ ನೋಡಿ. ಇದನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚಂದ ಮಾಡಿ ಫ್ರೈ ಮಾಡಬೇಕು. ಫ್ರೈ ಮಾಡುವ ಸೀನಿಗೆ ಅಕ್ಕಪಕ್ಕದ ಮನೆಯವರೆಲ್ಲ ಕೇಳ್ಬೇಕು, ಎಂತ ಫ್ರೈ ಮಾಡ್ತಾ ಇದ್ದೀನಿ ಅಂತ. ಆ ರೀತಿ ಸೌಂಡ್ ಬರ್ಸಿ ಫ್ರೈ ಮಾಡ್ಬೇಕು ಹೀಗೆ ನೋಡಿ. ಸೊ ಇದನ್ನು ಸ್ವಲ್ಪ ಫ್ರೈ ಆಗ್ಲಿಕ್ಕೆ ಬಿಡುವ ಮಿತ್ರರೇ. ಸೊ ಮಿತ್ರರೇ, ಈಗ ಏನು ಇಲ್ಲ ಫ್ರೈ ಆಗಿ ರೆಡಿ ಆಗಿದೆ. ಅದಾದ್ಮೇಲೆ ಅದಕ್ಕೆ ಇನ್ನೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೇಕಾದಷ್ಟು ಎಷ್ಟು ಬೇಕಷ್ಟು ಏನು ಇಲ್ಲವನ್ನು ಮಾತ್ರ ಹಾಕೊಳ್ಬೇಕು. ಇದು ರುಚಿಗೆ ಮಾತ್ರ ನಿಮ್ಗೆ, ಮತ್ತೆ ಇದು ಜಾಸ್ತಿ ರುಚಿ ಆದ್ರೆ ನಿಮ್ಗೆ ತಿನ್ಲಿಕ್ಕೆ ಆಗುದಿಲ್ಲ ಏನು ಇಲ್ಲ. ಸೊ ಇದು ರುಚಿಗೆ ತಕ್ಕಷ್ಟು ಹಾಕೊಳ್ಬೇಕು. ಅದನ್ನು ಪುನಃ ಸ್ವಲ್ಪ ಫ್ರೈ ಮಾಡಬೇಕು. ನೀವು ಬೆಂಕಿಯನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಬೇಕು. ಆಮೇಲೆ ನೀವು ಕಟ್ ಮಾಡಿರುವಂತಹ ಎಲ್ಲ ಏನು ಇಲ್ಲಗಳನ್ನು ಇದಕ್ಕೆ ಹಾಕ್ಬೇಕು ಹೀಗೆ ಪಾತ್ರೆಗೆ. ಇದರಲ್ಲಿ ಎಂತ ಸಹ ಬಿಡ್ಬೇಡಿ, ಕಷ್ಟಪಟ್ಟು ಚಾಪಿಂಗ್ ಮಾಡಿರ್ತೀರಲ್ಲ ಎಲ್ಲ ಸಹ ಹಾಕಿ ಹೀಗೆ. ಆಮೇಲೆ ಸ್ವಲ್ಪ ಲಾಸ್ಟಿಗೆ ಪುನಃ ಸ್ವಲ್ಪ ಏನು ಇಲ್ಲವನ್ನು ಹೀಗೆ ಮಿಕ್ಸ್ ಮಾಡಬೇಕು. ಅದಾದ್ಮೇಲೆ ಈಗ ಸ್ವಲ್ಪ ಫ್ಲೇಮ್ ಅನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಹೀಗೆ. ಅದಕ್ಕಿಂತ ಮುಂಚೆ ಒಂದು ಪಾತ್ರೆಯನ್ನು ಈ ರೀತಿ ಮುಚ್ಚಿಡುವ. ಪಾತ್ರೆ ಮುಚ್ಚಿಟ್ಟು ಆಮೇಲೆ ನಿಮ್ಮ ಫ್ಲೇಮ್ ಅನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಆಯ್ತು ಹೀಗೆ.
ಅದಾದ್ಮೇಲೆ ಸ್ವಲ್ಪ ಇದನ್ನು ಚಂದ ಮಾಡಿ ಬೇಯಲಿಕ್ಕೆ ಬಿಡ್ಬೇಕು. ಇದನ್ನೊಂದು 1 ಗಂಟೆ ಬೇಯಲಿಕ್ಕೆ ಬಿಡಿ, ಇಲ್ಲ ಅಂದ್ರೆ ಇದು ಏನ್ ಹೇಳ್ತಾರೆ ಚಂದ ಬೇಯುದಿಲ್ಲ, ಆಮೇಲೆ ನಿಮ್ಮ ಹೊಟ್ಟೆಯಲ್ಲಿ ಕರಗ್ಲಿಕ್ಕಿಲ್ಲ. ಗ್ಯಾಸಲ್ಲಿಟ್ಟಿರುವ ಏನೂ ಇಲ್ಲ, ಬೇಯ್ದು ಬೇಯ್ದು ಮಡ್ಡಿಯಾಗಿತ್ತು. ಅದಕ್ಕೆ ಅದನ್ನು ತೆಗಿಲಿಕ್ಕೆ ಒಂದು ಬಟ್ಟೆಯನ್ನು ಯೂಸ್ ಮಾಡಿಕೊಂಡೆ. ಹೇಗೆ ಬೆಂದು ನೋಡಿ ಮಿತ್ರರೇ, ಹೊಗೆ ಹೋಗ್ತಾ ಇದೆ ಅದರಲ್ಲಿ. ಸೊ ಇವಾಗ ಇದನ್ನು ನಾವು ಟ್ರೈ ಮಾಡಲೇಬೇಕು. ಯಮ್ಮಿ ಆಗಿರುವ ಏನೂ ಇಲ್ಲ ರೆಡಿಯಾಗಿದೆ ಈಗ. ಸೊ ಫೈನಲಿ ಮಿತ್ರರೇ, ಬಿಸಿ ಬಿಸಿ ಆಗಿರುವಂತಹ ಏನೂ ಇಲ್ಲ ಇವಾಗ ರೆಡಿಯಾಗಿದೆ ನಿಮ್ಮ ಮುಂದೆ. ಸೊ ಇದನ್ನು ಇವಾಗ ಟೇಸ್ಟ್ ಮಾಡಿ ಏನೂ ಇಲ್ಲ ಹೇಗೆ ಆಗಿದೆ ಅಂತ ನಾನು ನಿಮಗೆ ಹೇಳ್ತೇನೆ. ಬನ್ನಿ ಮಿತ್ರರೇ, ಲೆಟ್ಸ್ ಟ್ರೈ. ಸೊ ಫಸ್ಟಿಗೆ ನಾನು ಈ ಏನೂ ಇಲ್ಲವನ್ನು ತಗೊಳ್ತಾ ಇದ್ದೇನೆ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೊಳ್ತಾ ಇದ್ದೇನೆ, ನಿಮಗೆ ಸಹ ಆಸೆ ಆಗ್ಬೋದಲ್ಲ ನೋಡಿ ನೋಡಿ. ಸೊ ಲೆಟ್ಸ್ ಟ್ರೈ. ಇದಕ್ಕೆ ಸ್ವಲ್ಪ ಏನೂ ಇಲ್ಲ ಕಮ್ಮಿ ಆಗಿದೆ ಮಿತ್ರರೇ. ಸೊ ನೀವು ಕುಕ್ಕಿಂಗ್ ಪ್ರಿಪೇರ್ ಮಾಡುವಾಗ, ಈ ಡಿಶ್ ಪ್ರಿಪೇರ್ ಮಾಡುವಾಗ ಇದಕ್ಕೆ ಸ್ವಲ್ಪ ಏನೂ ಇಲ್ಲ ಹಾಕೊಳ್ಳಿ. ಬನ್ನಿ ನೆಕ್ಸ್ಟ್ ಏನೂ ಇಲ್ಲ ಟ್ರೈ ಮಾಡುವ. ಸೂಪರ್, ಇದಂತೂ ಸೂಪರ್, ಬೊಂಬಾಟಾಗಿದೆ, ಬೊಂಬಾಟ್ ಭೋಜನ. ಈ ಏನೂ ಇಲ್ಲವನ್ನು ತಿನ್ನುವಾಗ ಸ್ವಲ್ಪ ಏನೂ ಇಲ್ಲವನ್ನು ಸಹ ಕುಡಿಬೇಕು, ಯಾಕಂದ್ರೆ ದೊಂಡೆಯಿಂದ ಸ್ವಲ್ಪ ಕೆಳಗೆ ಇಳಿಬೇಕದು, ಅದಕ್ಕೆ. ನೆಕ್ಸ್ಟ್ ಏನೂ ಇಲ್ಲವನ್ನು ಟ್ರೈ ಮಾಡುವ. ಇದಕ್ಕೆ ಸ್ವಲ್ಪ ಏನೂ ಇಲ್ಲ ಜಾಸ್ತಿ ಆಗಿದೆ. ಸೊ ಬಿ ಕೇರ್ಫುಲ್, ನೀವು ಏನೂ ಇಲ್ಲವನ್ನು ಜಾಸ್ತಿ ಕೂಡ ಹಾಕಬೇಡಿ, ಏನೂ ಇಲ್ಲವನ್ನು ಕಮ್ಮಿ ಕೂಡ ಹಾಕಬೇಡಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿಯನ್ನು ಮಾತ್ರ ಹಾಕಿ. ಸೊ ಇಲ್ಲಿಗೆ ನಮ್ಮ ಏನೂ ಇಲ್ಲ ಡಿಶ್ ಅನ್ನು ನಾನು ಮುಗಿಸುವ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿರ್ಬೋದು. ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಖಂಡಿತವಾಗ್ಲೂ ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.